ರಾಧಿಕಾಕ್ಕ ನನಗೆ ಹೇಳಿದ್ದಾರೆ, ಅವ್ರಿಗೆ ಫಂಕ್ಷನ್ ಬರೋಕ್ಕೆ ಇಷ್ಟನೇ ಇಲ್ವಂತೆ, ನೀನು ಹೋಗ್ಬಾ ಅಂತ ಅವರೇ ಹೇಳಿದ್ದಾರೆ. ಸರಿನಪ್ಪ, ಏನು ಮಾಡ್ತೀಯೋ. ಇನ್ನೇನು ಕಾರ್ ಬರುತ್ತೆ, ಗೇಟ್ ಹತ್ರ ಪೇಷಂಟ್ನ ಕರ್ಕೊಂಬಾ ಅಂತ ನನಗೆ ಹೇಳಿದ್ರು, ಅದಕ್ಕೆ ನಿನ್ಗೆ ಹೇಳಿದೆ. ಸರಿ, ಒಂದು ಕೆಲಸ ಮಾಡು, ರಾಧಿಕಾಕ್ಕನ ಹತ್ರ ಹೋಗು, ಈಗಲೇ ಗೇಟ್ ಹತ್ರ ಬರಬೇಕಂತೆ, ಈ ಪೇಷಂಟ್ನ ಅಲ್ಲಿ ಕರ್ಕೊಂಬರ್ಬಾರ್ದಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಫಂಕ್ಷನ್ಗೆ ಹೋಗ್ಬಿಡೋಣ. ಅದು ಏನು ಹೇಳ್ತೀವಿ ಹೇಳ್ಬಿಡು, ಪೇಷಂಟ್ನ ನಾನೇ ಕರ್ಕೊಂಬರ್ತೀನಿ. ಸರಿ ತಗೋ, ಗೇಟ್ ಹತ್ರ ಬಂದ್ಬಿಡು. ರಾಧಿಕಾ, ನನ್ನ ಸೀರೆ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಓಕೆನಾ? ನೀನು ಬರ್ತಿರೋದೇ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದಕ್ಕೆ, ಸೀರೆ ಹೇಗಿದ್ರೆ ಏನಂತೆ, ನಡಿ ಸುಮ್ಮನೆ. ಅಕ್ಕ, ಪೇಷಂಟ್ ನಂಬರ್ 23, ಅದೇ ನಿಮ್ಮ ಕೃಷ್ಣ ಇದ್ದಾನಲ್ಲ, ರೆಡಿ ಇದ್ದಾನೆ. ನೀವೇ ಹೇಳಿದ್ರಲ್ಲಕ್ಕ, ನೀನು ಫಂಕ್ಷನ್ಗೆ ಹೋಗ್ಬಾ, ನಾನು ನೋಡ್ಕೊತೀನಿ ಅಂತ. ಕರ್ಕೊಂಬರ್ಲಕ್ಕ ಗೇಟ್ ಹತ್ರ? ಅದು ಅಣ್ಣ, ನಾನು ಆ ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಬೇಜಾರು ಮಾಡ್ಕೋಬೇಡ, ಕೃಷ್ಣನ ನೀನೇ ನೋಡ್ಕೋತೀಯಾ? ಅಕ್ಕ ಪ್ಲೀಸ್ ಹಂಗೆ ಹೇಳ್ಬೇಡಿ ಅಕ್ಕ, ನಾನು ಹೋಗಿ ಬರ್ತೀನಕ್ಕ. ಅಲ್ಲ ಕರಣ್, ಹೇಳಿ ಕೇಳಿ ಅದು ಸೀಮಂತ, ಹೆಂಗಸರು ಬರೋದು ನ್ಯಾಯ, ನಿನ್ಗೇನು ಕೆಲಸ ಅಲ್ಲಿ? ಅದು ಹಂಗಲ್ಲ ಅಕ್ಕ, ಊರೊಳಗಡೆ ನಂಗೆ ಒಂಚೂರು ಕೆಲಸ ಇತ್ತು, ಇವತ್ತು ಬರ್ತೀನಿ ಅಂತ ಹೇಳಿ ಕಳಿಸಿದ್ದೀನಿ. ಅಲ್ಲ ಅಕ್ಕ, ಬೆಳಿಗ್ಗೆ ನೀವೇ ಹೇಳಿದ್ರಿ ನಾನು ನೋಡ್ಕೊತೀನಿ, ನೀನು ಫಂಕ್ಷನ್ಗೆ ಹೋಗ್ಬಾ ಅಂತ. ಹೌದು ಹೇಳಿದ್ದೆ, ಆದರೆ ಅಲ್ಲಿ ನಡೆಯೋದು ಸೀಮಂತ ಅಂತ ನನಗಾಗ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು, ಅದಕ್ಕೆ ನನಗೂ ಅಲ್ಲಿಗೆ ಹೋಗಬೇಕು ಅಂತ ಆಸೆ ಆಗ್ತಿದೆ ಅಣ್ಣ. ಈಗ ನಿನಗೇನು ಸ್ವೀಟು, ಪಂಚೆ, ಶರ್ಟ್ ಪೀಸು ಇವೆಲ್ಲ ಬೇಕು ತಾನೆ? ನಾನೇ ನಿನ್ಗೆ ತಂದ್ಕೊಡ್ತೀನಿ. ಅದು ಹಂಗಲ್ಲ ಅಕ್ಕ, ಅದು ನಿಜ ಹೇಳಬೇಕು ಅಂದರೆ ನನ್ನ ಮತ್ತೆ ಮಗಳನ್ನ ನೋಡೋಕೆ ಹೋಗಬೇಕು, ಹಾಗೆ ಅವ್ರ ಮನೆಗೂ ಹೋಗಬೇಕು. ಇವಾಗ ನಾನು ಹೋಗಲಿಲ್ಲ ಅಂದರೆ ಅವಳು ನನ್ನ ಜೊತೆ ಜಗಳ ಮಾಡ್ಕೊಂಡ್ಬಿಡ್ತಾಳೆ. ಇಲ್ಲ ಅನ್ಬೇಡಕ್ಕ ಪ್ಲೀಸ್, ನೀನು ಕಾಲು ಇಟ್ಕೊಂಡ್ಬಿಡ್ತೀನಿ. ಇದ್ದೇಳು. ರಾಧಿಕಾ, ಹೇಗೂ ನಿನ್ನ ಇವತ್ತು ಅವ್ನು ಬಿಡೋದಿಲ್ಲ. ನೀನು ಬೇರೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದೆಯಾ, ಕ್ಯಾನ್ಸಲ್ ಮಾಡಿಬಿಡು, ಇನ್ನೇನು ಮಾಡೋದು? ಥ್ಯಾಂಕ್ಸ್ ಅಕ್ಕ, ನನ್ನ ಪೇಷಂಟ್ನ ಕರ್ಕೊಂಬಂದುಬಿಡ್ತೀನಿ. ಸರಿ, ಪೇಷಂಟ್ ಬರೋವರೆಗೂ ವೆಯ್ಟ್ ಮಾಡು, ನಾವಿನ್ನು ಹೊರಡ್ತೀವಿ. ಶಾಲಿನಿ, ಭಾಗ್ಯ, ನಿನ್ನೆ ಎಲ್ಲ ನಾನು ಬರಲ್ಲ ಅಂತ ಹೇಳ್ತಿದ್ದೆ, ಆದರೂ ನೀವೇ ಬಲವಂತ ಮಾಡ್ತಿದ್ರಿ. ಇವತ್ತು ನನಗೆ ಬರಬೇಕು ಅಂತ ಆಸೆ ಆಗ್ತಿದೆ. ನಿಮಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ಹೌದು, ಬಲವಂತ ಮಾಡ್ತಾ ಇದ್ವಿ, ಆದರೆ ನಿನ್ನ ಡೆಲಿವರಿ ಪೇನ್ ಬೇರೆ ಶುರುವಾಗಿದೆ ಅಂತ ಹೇಳ್ತಾ ಇದೆಯಾ. ಮತ್ತೆ ಅಲ್ಲಿ ಬಂದು ನೋವಾದರೆ ಯಾರಿಗೆ ಹೇಳಿದ್ರು? ಅದಕ್ಕೆ ಏನು ಮಾಡೋದು? ಅದಕ್ಕೆ ಬೇಡ ಅಂದೆ. ರಾಧಿಕಾ, ಈ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ, ನೀನು ಇಲ್ಲೇ ಇದ್ಬಿಡು, ನಾವು ಹೋಗ್ತೀವಿ, ಬನ್ನಿ ಹೋಗೋಣ. ಅಲ್ಲ, ನನ್ನ ಮಾತು ಕೇಳಿ, ನಿನ್ನೆ ನನಗೆ ಬಂದಿದ್ದು ಹುಸಿ ನೋವು ಅಷ್ಟೇ, ನನಗಿನ್ನೂ ಹೆರಿಗೆ ನೋವು ಶುರುವಾಗಿಲ್ಲ. ಶಾಲಿನಿ, ಸಂಜೀವಿನಿ ಅಕ್ಕ ಹಂಗೆ ಹೇಳಿದ್ರು ತಾನೆ. ನೋಡಿ, ನನಗೂ ಆಸೆ ಆಗ್ತದೆ, ನನ್ನನ್ನು ಕರ್ಕೊಂಡು ಹೋಗಿ, ನಾನು ಬರ್ತೀನಿ ಅಲ್ಲಿಗೆ. ಇಲ್ಲಿದ್ದೇನೋ, ನಾನು ವಾರ್ಡಲ್ಲೆಲ್ಲ ಹುಡುಕ್ಬಿಟ್ಟೆ, ಅಲ್ಲಿ ರಾಧಿಕಾಕ್ಕ ಕಾಯ್ತಾ ಇದ್ದಾರೆ, ನಾನು ಅಲ್ಲಿರ್ತೀನಿ, ಬೇಗ ಬಾ. ಹಾಂ, ಬೇಗ ಬಾ. ಬೇಡ, ನೀನು ಇಲ್ಲೇ ಇರು, ನಾವನ್ನು ಹೊರಡ್ತೀವಿ. ನನ್ನ ಮಾತು ಕೇಳಿ, ತುಂಬ ಆಸೆ ಆಗ್ತಿದೆ, ಸೀಮಂತ ನೋಡಬೇಕು ಅಂತ, ಕರ್ಕೊಂಡು ಹೋಗಿ ನನ್ನನ್ನು. ಏನಾಯ್ತು? ಏನು ನಡೀತಿದೆ ಇಲ್ಲಿ? ಏನಿಲ್ಲ ಸಂಜೀವಿನಿ ಅಕ್ಕ, ಕರಣ್ ನಾ ಸೀಮಂತಕ್ಕೆ ಹೋಗ್ತೀನಿ, ನೀನು ಇಲ್ಲೇ ಇರು ಅಂತ. ರಾಧಿಕಾ ಬೇಡ, ನಾನು ಹೋಗ್ತೀನಿ, ನೀನು ಇಲ್ಲೇ ಇರು ಅಂತ. ಕೃಷ್ಣ ನೋಡ್ಕೊಳಕ್ಕೆ ಯಾರು ಇರಲೇಬೇಕಲ್ವ ಅಕ್ಕ? ಆದರೆ ಸೀಮಂತ ಕರಣ್ ಬಂದು ಏನು ಮಾಡ್ತಾನೆ? ರಾಧಿಕಾ, ನೀನು ನಮ್ಮ ಜೊತೆ ಬಾಮ್ಮ. ಕರಣ್, ನೀನಿಲ್ಲೇ ಇರು. ಆದರೆ ಅಕ್ಕ, ರಾಧಿಕಾಗೆ ಹೆರಿಗೆ ನೋವು ಶುರು ಆದರೆ ಅಲ್ಲೇನಾದ್ರು ತೊಂದರೆ ಆಗ್ಬಿಟ್ರೆ? ಡಾಕ್ಟ್ರು ನಾನು ಜೊತೆಲಿ ಇರ್ಬೇಕಾದ್ರೆ ಇನ್ನೇನಿಗೆ ನಿಮಗೆಲ್ಲ ಭಯ? ಅಕ್ಕ, ಅದು ಇಲ್ಲ, ಇದು ಇಲ್ಲ. ನೀನು ಇಲ್ಲೇ ಇದ್ದು ಕೃಷ್ಣನ ಕೇರಳ ಡಾಕ್ಟ್ರ್ ಜೊತೆ ಕಳಿಸ್ಕೊಡೋಣ. ನಡೀರಿ, ನಾವು ಹೊರಡೋಣ.
ಕ್ಷಮಿಸ್ಬೇಡಿ, ಬೇಜಾರು ಮಾಡ್ಕೋಬೇಡಿ. ನೋಡಿ, ನಿಮಗೆ ಅಂತ ಶರ್ಟ್ ಪೀಸು, ಪಂಚೆ, ಸ್ವೀಟು ಎಲ್ಲವನ್ನೂ ತೊಗೊಂಡು ಕೊಡ್ತೀನಿ. ಹ್ಞೂ ನಮಸ್ಕಾರ ಗುರುಜಿ. ಕೃಷ್ಣಾರ್ಪಣಮಸ್ತು. ನೀವೇನು ಯೋಚನೆ ಮಾಡಬೇಡಿ. ರೋಗಿನ ನೋಡ್ಕೊಳ್ಳೋದು, ರೋಗನ ಗುಣ ಮಾಡೋದು ಡಾಕ್ಟರ್ ಕರ್ತವ್ಯ. ನಾವು ನೋಡ್ಕೋತೀವಿ. ಅಸಲಿಗೆ ಎಲ್ಲರೂ ರೋಗಿಗಳೇ. ಕೆಲವರಿಗೆ ದೈಹಿಕ, ಕೆಲವರಿಗೆ ಮಾನಸಿಕ, ಕೆಲವರದ್ದು ಬೌದ್ಧಿಕ. ರೋಗದಿಂದ ಅರೋಗದ ಕಡೆಗೆ ಬದುಕಿನ ಪ್ರಯಾಸ. ಒಬ್ಬರಿಗೆ ಮತ್ತೊಬ್ಬರ ಸಹಾಯ ಬೇಕು. ಕೃಷ್ಣ ಪ್ರಜ್ಞೆ ಇದ್ದರೆ ಅದುವೇ ಕಾಯಿಲೆಗಳಿಗೆ ಮದ್ದು. ಶ್ರೀಕೃಷ್ಣ ಕೃಷ್ಣ. ತಮ್ಮ ಆಶೀರ್ವಾದ ಗುರುಜಿ. ರೋಗಿನ ಕರ್ಕೊಂಡು ಓಡ್ತೀನಿ ನಾನು. ಒಳ್ಳೆಯದು. ಈಗ ಹೋಗೋ ಬಗೆ ಹೇಗೆ? ಕಾರ್ ತಂದಿದ್ದೀನಿ. ರೈಲ್ವೆ ಸ್ಟೇಷನ್ಗೆ ಹೋಗೋರು ಕಾರ್, ಆಮೇಲೆ ಟ್ರೈನ್. ಕೇರಳದಲ್ಲಿ ಬೇರೆ ಕಾರ್ ಬಂದಿರುತ್ತೆ ಪಿಕಪ್ ಮಾಡೋದಕ್ಕೆ. ಕಾಯಿಲೆ ಬಗ್ಗೆ ಎಲ್ಲ ವಿವರ ನಿಮಗೆ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಸಿಕ್ಕಿದೆ. ಐ ಥಿಂಕ್ ರೋಗಿ ಹೆಸರು ಮಿಸ್ಟರ್ ಕೃಷ್ಣ. ಸದ್ಯ ಕಂಡುಬಿಟ್ಟಿರ್ತಾರೆ ಅಷ್ಟೇ, ಮಿಕ್ಕಂತ ಯಾವುದೇ ಚಟುವಟಿಕೆಗಳಿಲ್ಲ. ವೈದ್ಯನಾಥ್ ಅವ್ರು ನನಗೆ ಮೇಲ್ ಮಾಡಿದ್ದಾರೆ. ಈಗ ಹೋಗ್ತವ್ರನ್ನ ಭೇಟಿ ಮಾಡಿ ಹೋಗ್ತೀನಿ. ಅಗತ್ಯ ಬಿದ್ದರೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಅನುಮತಿ ಕೊಡಿ ಗುರು. ಕೃಷ್ಣಾರ್ಪಣಮಸ್ತು. ಒಂದು ನಿಮಿಷ ನಿಂತ್ಕೊಳ್ಳಿ. ರಾಧಿಕಾ ಎಲ್ಲಿ? ರಾಧಿಕಾ, ಏನಾಯ್ತು? ಯಾಕಿಲ್ಲೇ ನಿಂತೆ? ಯಾಕೋ ಗೊತ್ತಿಲ್ಲ, ಏನೋ ಒಂಥರ ಸಂಕಟ ಆಗ್ತಾ ಇದೆ ಅಕ್ಕ. ಹೆರಿಗೆ ಟೈಮ್ ಹತ್ರ ಬಂದಾಗ ಹೀಗೇನೇ ಆಗೋದು. ಹೆದರ್ಕೋಬೇಡ, ಏನೂ ಆಗೋದಿಲ್ಲ. ಇಲ್ಲ ಅಕ್ಕ, ಇದು ಹೆರಿಗೆ ನೋವಿಗೆ ಬರೋ ಸಂಕಟ ಅಲ್ಲ, ನನ್ನ ಮನ್ಸಿಗೆ ಸಂಕಟ ಆಗ್ತಿದೆ. ಯಾಕೋ ಗೊತ್ತಿಲ್ಲ, ನಾನು ಏನೋ ಕಳ್ಕೊತಾ ಇದ್ದೀನಿ ಅಂತ ನನ್ನ ಮನ್ಸು ಹೇಳ್ತಿದೆ. ಸೀಮಂತಕ್ಕೆ ಬರ್ತಿದ್ಯಲ್ಲ, ಹಳೆ ನೆನಪುಗಳು, ಅದಕ್ಕೆ ಸಂಕಟ. ನಿನ್ನ ಗಂಡ ದೂರ ಹೋಗಿರೋದನ್ನ ನೆನಪಿಸ್ಕೊಂಡಿದ್ಯಾ, ಅದಕ್ಕೆ ಹೀಗೆಲ್ಲ. ನೋಡು, ನಾವೆಲ್ಲ ನಿನ್ನ ಜೊತೆನೇ ಇದ್ದೀವಿ. ಮಾತಾಡು ನಮ್ಮ ಜೊತೆ, ಎಲ್ಲ ಸರಿ ಹೋಗುತ್ತೆ. ಆಯ್ತಾ? ಬಾ ಹೋಣ. ತಪ್ಪಿ ಹೋಯಿತಲೇ ಚುಕ್ಕಿ ಬೆಳಕಿನ ಜಾಡು, ಇನ್ನಿಲ್ಲವಾಯಿತೆಯ ಹಕ್ಕಿ ಹಾಡು. ತಪ್ಪಿ ಹೋಯಿತಲೇ ಚುಕ್ಕಿ ಬೆಳಕಿನ ಜಾಡು, ತಟ್ಟೆ ಕುಕ್ಕಿದ್ರೆ ನಗ್ಗುತ್ತೆ, ಹೂ ಬಿಸಾಕಿದ್ರೆ ವೇಸ್ಟು, ಕೋಪ ಮಾಡ್ಕೊಂಡ್ರೆ ಮುಖ ಮಸಿ ಕಟ್ಟತ್ತೆ. ಹೂವಿನ ಮುಖ ಹಿಂಡ್ಬೇಡ ಚಿನ್ನ. ಏನಾಯ್ತು ಹೇಳು? ಹೊಟ್ಟೆ ತುಂಬ ಹಾಲು ಕುಡಿಲ್ಲ, ಇಲ್ಲ ಚಿರೋಟಿ ಬೂಂದೆ ತಿನ್ಲ. ಜನ ಸೇರಿದ್ದಾರೆ, ಊರ ಹಬ್ಬ ಮಾಡಕ್ ಹೊಂಟಾರ. ಕುರಿ ಕೋಳಿ ಕೈಯಲ್ಲೇನು ಬೇಡ, ನಾನು ಕುತ್ತಿಗೆನ ಕೊಡ್ಲಾ ನೋಡಿ.
ಅಪ್ಶಕ್ನ ನುಡಿಬೇಡ ಕಣೆ. ಈಗ ಏನಾಯ್ತು? ಯಾಕೆ ಅದನ್ನೆಲ್ಲ ನನ್ನ ಬಾಯರೇ ಹಾಡು ಹೋಗಲ್ಲ? ಬಂದವ್ರ ಬಾಯಲ್ಲೆಲ್ಲ ಭಾವನ ಹೆಸರು ಅಕ್ಕನ ಹೆಸರು, ಭಾವನ ಹೆಸರು ಅಕ್ಕನ ಹೆಸರು. ಆಹಾಹಾ, ದೇಸಾಯಿಗಳು ದೇವ್ರಂಥವ್ರು. ಆಹಾಹಾ, ಸೋಪಾಣಿಕಮ್ಮ ಸಾಕ್ಷಾತ್ ಮಹಾಲಕ್ಷ್ಮಿ. ಯಾಕೆ ನಾವಿಬ್ರು ಏನ್ ಬೇವರ್ಸಿಗಳ ಈ ಮನೆಯಲ್ಲಿ? ಅದು ಯಾವತ್ತೂ ಈ ಮನೇಲಿ ಇರೋದೆ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಇವತ್ತು ಫಂಕ್ಷನ್ ನಡೆಯಲ್ಲ. ಏನಂದ್ರಿ? ಫಂಕ್ಷನ್ ನಡೆಯೋದಿಲ್ವಾ? ಮತ್ತಿದೆಲ್ಲ ಏನು? ಹಸೆಮಣಿ, ಹೂವು, ಹಣ್ಣು, ಪೂಜೆ ಪುನಸ್ಕಾರ, ಮಂತ್ರ, ಬಸರಿ ಸೀಮಂತ. ತಯಾರಿ ಏನೋ ನಡೀತಿದೆ, ಆದ್ರೆ ಸೀಮಂತ ನಡೆಯೋದಿಲ್ಲ ನನ್ನ ಕಣ್ಮಣಿ. ಏನ್ ಹೇಳ್ತಿದ್ದೀರಾ ಸರಿಯಾಗಿ ಹೇಳ್ರಿ, ಹೋಗುತ್ತಾಗ ಹೇಳ್ಬೇಡ್ರಿ. ಐಡಿಯಾ ಮಾಡಿದ್ದೀನಿ. ಅನಾಹುತ ನಡೆಯುತ್ತೆ, ಬಂದವ್ರ ಕೈ ಕಾಲು ಮುರಿಯುತ್ತೆ, ಯಾಮಾರದೆ ಸಾವು. ಹೀಗಿದ್ದಾಗ ಫಂಕ್ಷನ್ ಮುಂದುವರಿಯತ್ತಾ? ಯಾರು ಸಾಯ್ತಾರ್ರಿ? ಚಕೋರಿ, ಚಂದ್ರ, ಅರೆ ನೀವಿಬ್ರು ಇಲ್ಲಿದ್ದೀರಾ? ಏನು ಎಷ್ಟು ಮಾತಾಡಿದ್ರು ಮುಗಿಯೋದೇ ಇಲ್ವಾ? ಬನ್ನಿ ಬನ್ನಿ. ಚಂದ್ರ, ಬಂದೋರ್ ಮುಂದೆ ಹಳೆ ಶರ್ಟು ಪಂಚೆ ಹಾಕೊಂಡು ನಿಂತ್ಕೋಬೇಡ. ನಿಮ್ಮ ಅಣ್ಣನ ಬಟ್ಟೆ ಇಸ್ತ್ರಿ ಮಾಡಿದ್ದಿದೆ, ಅದನ್ನೇ ತಗೋ ಆಯ್ತಾ? ಸರಿ. ಇನ್ನೂ ಬರೋರಿದ್ದಾರೆ, ರಾಜಿ ಅವ್ರಿಗೆಲ್ಲ ಹೇಳಿದ್ದೀನಿ. ವ್ಯವಸ್ಥೆ ಕರೆಕ್ಟ್ ಆಗಿದೆ. ಸರಿ, ಬೇಗ ಬನ್ನಿ. ನಿಂತ್ಕೊಳ್ರಿ, ಸರಿಯಾಗಿ ಬಾಯ್ ಬಿಟ್ಟು ಹೇಳ್ರಿ, ಯಾರು ಸಾವು ಯಾವ ನೋವು ಅಂತ. ಯಾರ್ದು ಬೇಕಾರಾಗ್ಬೋದು, ಒಟ್ಟಾರೆ ರಕ್ತಪಾತ. ಸುದ್ದಿ ಮುಟ್ತಾ ಇದ್ದಾಗೆ ಜನ ಎಲ್ಲ ಓಡ್ತಾರೆ. ಆಗ ಅಣ್ಣನ ಹೆಸರಿಗೆ ಮಸಿ, ಫಂಕ್ಷನ್ನು ನೆಗೆದು ಬಿಟ್ಟು. ಇದನ್ನೆಲ್ಲ ಯಾರು ಮಾಡ್ತಾರ್ರಿ? ಸಿದ್ಧ. ಹಲೋ ಡಾಕ್ಟರ್ ವೈದ್ಯನಾಥ್, ನಾನು ಡಾಕ್ಟರ್ ಫರ್ನಾಂಡಿಸ್. ಹಲೋ ಡಾಕ್ಟರ್. ಕೃಷ್ಣನ್ ಬಗ್ಗೆ ನಿಮಗೆಲ್ಲ ವಿವರ ಸಿಕ್ಕಿದೆ ಅನ್ಕೋತೀನಿ. ಎಸ್, ನಥಿಂಗ್ ಟು ವರಿ. ಇದನ್ನು ಮೀರಿ ನನ್ನದೊಂದು ಪ್ರಶ್ನೆ ಇದೆ ರೋಗಿ ಬಗ್ಗೆ, ಅಂದರೆ ಮೆಡಿಕಲ್ ಟರ್ಮ್ಸ್ಗಳನ್ನು ಮೀರಿ. ಏನು ಡಾಕ್ಟರ್, ಕೇಳಿ. ರೋಗಿನ ನೀವು ತಿಂಗಳುಗಟ್ಟಲೆ ಆರೈಕೆ ಮಾಡಿದ್ದೀರಾ, ನಿಮ್ಗೇನನ್ಸುತ್ತೆ? ಇವನ ಮನಸ್ಸು, ಇವನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಇವನ ಆಸಕ್ತಿ ಏನಿದೆ ಅನ್ಸುತ್ತೆ? ಮೊದಲನೇದಾಗಿ ಕೃಷ್ಣ ಯಾವುದಕ್ಕೂ ಇದುವರೆಗೂ ರಿಯಾಕ್ಟೇ ಮಾಡಿಲ್ಲ ಡಾಕ್ಟರ್. ಇಷ್ಟು ದಿನದಲ್ಲಿ ನನ್ನ ಗಮನಕ್ಕೆ ಬಂದಿರೋದು ಒಂದೇ ವಿಷಯ ಡಾಕ್ಟರ್. ಅವನ ಕಣ್ಣಲ್ಲಿ ಪ್ರೀತಿ ಇದೆ, ಅವನ ಸಂಗಾತಿನ ಮಿಸ್ ಮಾಡ್ಕೊಳ್ತಿರೋ ನೋವಿದೆ. ಅದು ನಿಮಗೆ ಗೊತ್ತಾಯ್ತು? ಅದೊಬ್ಬ ಪ್ರೇಮಿಗೆ ಮಾತ್ರ ಅರ್ಥ ಆಗೋಕ್ಕೆ ಸಾಧ್ಯ ಡಾಕ್ಟರ್, ಅಥವಾ ಪ್ರೀತಿಲಿ ನರಳ್ತಾ ಇರೋ ಪ್ರೇಮಿಗೆ. ಓ ರಿಯಲಿ? ಅಂದರೆ ನೀವು ಹೇಳ್ತಾರದು ಕೃಷ್ಣನ್ಗೊಬ್ಳು ಸಂಗಾತಿ ಇದ್ದಾಳೆ ಅಂತ? ಖಂಡಿತ ಡಾಕ್ಟರ್. ಇಷ್ಟು ಸಾಕು ಬಿಡಿ ಇವನನ್ನು ನಾನು ಗುಣ ಮಾಡೋದು. ಆದರೆ ಡಾಕ್ಟರ್, ಒಂದೆರಡು ಸರಿ ಏನೋ ಮಾತಾಡಕ್ಕೆ ಹೋಗಿ ಮಾತಾಡೋಕ್ಕಾಗದೆ ಸುಮ್ಮನಾಗ್ಬಿಟ್ಟಿದ್ದಾನೆ. ಆ ಮಾತು ಏನು ಅಂತ ಗೊತ್ತಾಗಲಿಲ್ಲ. ಅದು ಅವನ ಸಂಗಾತಿ ಹೆಸರಾಗಿರುತ್ತೆ. ಖಂಡಿತ. ಅದು ಹೇಗೆ ಹೇಳ್ತೀರಾ ಡಾಕ್ಟರ್? ಅದು ಒಬ್ಬ ಪ್ರೇಮಿಗೆ ಮಾತ್ರ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಇದೇನು ಸಂಜೀವನಿ ಅಕ್ಕ, ಇಷ್ಟೊತ್ತಾರು ಬಸ್ಗಳೇ ಬರ್ತಾ ಇಲ್ಲ? ದೇಸಾಯಿ ಅವ್ರ ಮನೆಗೆ ನಡ್ಕೊಂಡು ಹೋದ್ರೆ ತುಂಬಾ ದೂರ ಆಗುತ್ತೆ. ಇರ್ಲಿ, ಬಸ್ ಬರೋ ತನಕ ವೇಟ್ ಮಾಡೋಣ. ಬರೀ ಬಸ್ನೇ ಕಾಯ್ಬೇಕು ಅಂತ ಏನಿಲ್ಲ, ಎಷ್ಟೊಂದು ಮೆಟಡೋರ್ಗಳು, ವ್ಯಾನು, ಟ್ಯಾಕ್ಸಿ, ಎತ್ತಿನ ಗಾಡಿ ಎಲ್ಲ ಬರ್ತಾನೆ ಇರುತ್ತೆ. ಯಾವ್ದು ಸಿಕ್ಕಿದ್ರು ಸೈ. ರಾಧಿಕಾ, ಇನ್ನೂ ಏನಕ್ಕೆ ಸಪ್ಪಗಿದ್ಯಾ? ಗಂಡನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಇವಾಗ ಬಿಡುಮಾ ವಿಚಾರನ. ಇಲ್ಲ ಅಕ್ಕ, ಪ್ರತಿದಿನ ಇದೇ ಸಮಯಕ್ಕೆ ಕೃಷ್ಣಂಗೆ ಔಷಧಿ ಕೊಡ್ತಿದ್ದೆ. ಕೃಷ್ಣ ನೆನಪಾದ.
ಭವತು ಸರ್ವೇಷಾಂ ಮಂಗಲಂ ಭವತು. ನನಗೆ ಯಾಕೆ ಹೀಗೆ ಅನಿಸ್ತಿದ್ಯೋ ಗೊತ್ತಾಗ್ತಾ ಇಲ್ಲ. ಸೀಮಂತಕ್ಕೆ ಬರಬೇಕು ಅಂತನೂ ಅನಿಸ್ತಿದೆ, ಆಶ್ರಮ ಬಿಟ್ಟು ಬರಬಾರ್ದಾಗಿತ್ತು ಅಂತನೂ ಅನಿಸ್ತಿದೆ. ಮನಸ್ಸು ಯಾಕಿಷ್ಟು ಗೊಂದಲದಲ್ಲಿದೆಯೋ ಗೊತ್ತಾಗ್ತಾ ಇಲ್ಲ ನನಗೆ. ಇದಕ್ಕೇನಾದ್ರೂ ಕಾರಣ ಇದ್ದೇ ಇರುತ್ತಲ್ವಾ? ದೇಸಾಯರ್ ಮನೆ ಯಾರು ಬರ್ತೀರಿ ದೇಸಾಯರ್ ಮನೆಗ? ನೀವೇನು ಮಾಡಕ್ಕೆ ಹೊರಟಿದ್ರಾ? ಆ ಸಿದ್ಧಾಗ ಏನು ಮಾಡ್ತಾನಂತ ನನಗೆ ಇವಾಗ ಹೇಳ್ರಿ. ಏನಿಲ್ಲ ಚಕೋರೆ, ಅಣ್ಣನ ವೈಭವ ಮಿತಿ ಮೀರ್ತಾ ಇದೆ, ನನಗೆ ತಡೆಯೋಕ್ಕಾಗ್ತಿಲ್ಲ. ಇದೊಂದು ಸ್ಯಾಂಪಲ್ ಅಷ್ಟೇ. ಇದುವರೆಗೂ ಅಣ್ಣ ಅದಕ್ಕೆ ಇಟ್ಕೊಂಡಿರೋ ಫಂಕ್ಷನ್ ಯಾವುದು ನಿಂತಿಲ್ಲ, ಆದರೆ ಇವತ್ತು ನಿಲ್ಲಿಸ್ತಿದೆ. ಬಡ್ಕೊಂಡ್ರು ಅದೇ ಹೆಂಗೆ ಅಂತ ಕೇಳ್ತಿರೋದು. ಸಾವು ನೋವು ಅಂದ್ರಲ್ಲ, ಹೇಗೆ? ಸಿದ್ಧ ಗಾಡಿ ಹೊಡ್ಕೊಂಡು ಹೋಗಿದ್ದಾರೆ ಫಂಕ್ಷನ್ಗೆ ಬರೋ ಜನಗಳನ್ನ ಕರ್ಕೊಂಬರೋಕ್ಕೆ. ಬರ್ತಾ ದಾರಿ ಮಧ್ಯೆ ಕಟಿಂಗ್ ಪ್ಲೇಯರ್ ಕೆಲಸ ಮಾಡುತ್ತೆ. ಸಿದ್ಧ ಗಾಡಿನ ಮುಖ ಓಡಿಸ್ತಾನೆ. ಸೇತುವೆ ಹತ್ರ ಬರ್ತಿದ್ದಾಗೆ ಸಿದ್ಧ ಜಂಪ್ ಮಾಡಿಬಿಡ್ತಾನೆ. ಅಲ್ಲಿದ್ದ ಜನ ಎಲ್ಲ ಪಲ್ಟಿ ಉಟ್ಕೊಂಡು ಕೆಳಗಡೆ ಬೀಳ್ತಾರೆ. ಅದೃಷ್ಟ ಇರೋರು ಬದುಕ್ತಾರೆ, ಇಲ್ಲದೆ ಇರೋರು ಸಾಯ್ತಾರೆ ಅಥವಾ ಕೈ ಕಾಲು ಮುಡ್ಕೋತಾರೆ. ಟೋಟಲಿ ರಕ್ತಪಾತ. ಹೇಗಿದೆ ನನ್ನ ಐಡಿಯಾ? ಕರ್ಮ, ಈ ಕೆಲಸ ಮಾಡಕ್ಕೆ ಆ ಸಿದ್ದನ್ನೇ ಕಳ್ಸಿದ್ರ? ಹೌದು. ಬಾಯ್ ಬಡ್ಕೋತೀನಿ. ಏನಾದ್ರೂ ಕೆಲಸ ಮಾಡೋದಕ್ಕಿಂತ ಮುಂಚೆ ನನಗೊಂದ್ಸಲ ಹೇಳಿ ಅಂತ. ಯಾಕೆ, ಏನಾಯ್ತೀಗ? ಸರಿ ಇರೋ ಪ್ಲಾನು? ಒಂದು, ನನ್ನ ತಾಳಿ ಕಿತ್ತಾಕ್ಸ್ತೀರಾ, ಇಲ್ಲ ನನ್ನ ಕುತ್ತಿಗೆನೇ ಕೊಯ್ಸ್ತೀರಾ? ಇವತ್ತಿನ ತನಕ ನೀವು ಮಾಡಿರೋ ಐಡಿಯಾ ಒಂದ್ಸಲನಾದ್ರೂ ಗಿಟ್ಟಿದ್ಯಾ? ತಲೆಗೆ ಬರುತ್ತೆ. ಮೊದಲು ಹೋಗಿ ಆ ಸಿದ್ದನ್ ತಡೀರಿ. ನೀವು ಮಾಡಿರೋ ಐಡಿಯಾ ಕೆಟ್ಟ ಕೆರ ಹಿಡ್ದಿದೆ. ನಮ್ಮಿಬ್ಬರನ್ನ ಕಟ್ ಹಾಕೊಡಿತಾರೆ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ನಾನು ಮಾಡಿರೋ ಐಡಿಯಾ ಮಜಬೂತ್ ಆಗಿದೆ. ಸಿದ್ಧ ಕೆಲಸ ಮಾಡ್ಕೊಂಡು ಬಂದೇ ಬರ್ತಾನೆ. ಸ್ವಲ್ಪ ತಡಿ. ಅನಾಹುತ ಎಲ್ಲ ಆದಮೇಲೆ ನಾನು ಅಲ್ಲೋಗಿ ಯಜಮಾನಿಕೆ ಮಾಡ್ತೀನಿ. ಜನ ನನ್ನನ್ನು ಕೊಂಡಾಡ್ತಾರೆ. ಅಣ್ಣನ ಹೆಸರಿಗೆ ಮಸಿ. ನೀನು ಸುಮ್ಮನೆ ಇರೋ, ಈ ವಿಷಯಕ್ಕೆ ಬರಬೇಡ, ಹೇಳಿರ್ತೀನಿ. ಎಷ್ಟು ಕೊಡ್ಬೇಕಪ್ಪ? ಅಯ್ಯೋ ಹತ್ತಿ ಹಾಕವ್ರೆ, ನೀವೆಲ್ಲ ಗಾಡಿ ಹತ್ತೋದು ಮುಖ್ಯ ನನಗೆ, ಹಣ ಅಲ್ಲ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಮತ್ತೆ ತರಲೆ ಮಾಡ್ತೀಯ. ಎಷ್ಟು ಕೊಡ್ಬೇಕು ಅಂತ ಕರೆಕ್ಟಾಗಿ ಹೇಳ್ಬಿಡು ಇಲ್ಲೇ. ಸರಿ, ಒಂದು 200 ರೂಪಾಯಿ ಕೊಡಿ. 200 ರೂಪಾಯಿನಾ? 150 ರೂಪಾಯಿ ಕೊಡ್ತೀನಪ್ಪ. ಬರೀ 150? ಸರಿ ಕೊಡಿ, ಹತ್ತಿ. ಹಾಗಿದ್ರೆ 100 ರೂಪಾಯಿ ಮಾತ್ರ ಕೊಡೋದು. ಹಾ, ಬರೀ 100? ಸರಿ ಹತ್ತಿ ಹೋಗ್ಲಿ. ಸರಿ ನಡೀರು, ಬನ್ನಿ.
ರೀ ನಾ ಹೇಳೋದನ್ನ ಸ್ವಲ್ಪ ಯೋಚನೆ ಮಾಡ್ರಿ. ಆ ಸಿದ್ಧ ಒಬ್ಬ ಅಡ್ಕಸ್ದಿ, ಅವನು ನಂಬ್ಕೊಂಡು ಕೆಲಸ ಮಾಡಕತ್ತಿರಲ್ಲ. ಇದೇನು ಸುಳ್ಳಲ್ಲ, ಕಳ್ತನಲ್ಲ, ಕೊಲೆ. ನಾಳೆ ದಿನ ಏನಾದರೂ ಅಗ್ಗಕ್ಕೆ ಸಿಕ್ತಂತ ಪೇಟೆ ಅಂಗಡಿಗೆ ಹೋಗಿ ಕಂಟ ಮಟ ಕುಡ್ದು 4 ಮಂದಿ ಮುಂದೆ ಬಾಯ್ ಬಿಟ್ರೆ ಏನು ಮಾಡ್ತೀರವಾಗ? ಬಾವಿನ ಕಿವಿ ಇಡೀ 10 ಊರಿಗೆ ಹಬ್ಬಿದೆ. ಒಂದು ದಿನ ಸಾಕು, ರಾತ್ರಿ ಕಳೆದು ಹಗಲಾಗೋದ್ರೊಳಗೆ ನೀವೇನು ಮಾಡಿರ ಅನ್ನೋದು ಅವ್ರಿಗೆ ಗೊತ್ತಾಗುತ್ತಾ. ಆಗ ನಿಮ್ಮ ಕತಿನ ಮುಗೀತು. ಸ್ಮಶಾನದಲ್ಲಿ ಹೂಳೋಕ್ಕೂ ಜಾಗ ಕೊಡೋದಿಲ್ಲ. ಆಗ ನಮ್ಮ ಇಬ್ಬರು ಹೆಣ್ಮಕ್ಳ ಗತಿ ಏನ್ರಿ? ಬೀದಿಗೆ ಬರ್ತಾರಲ್ರಿ ಅವರು. ನೋಡ್ರಿ ಈಗಲೇ ಆ ಸಿದ್ಧಗ ಯಾವ ಅವಂತರನು ಮಾಡಬೇಡ ಅಂತ ಹೇಳೋಗ್ರಿ. ರೀ ಹೋಗ್ರಿ. ಸರಿ